ಬದುಕಿದಾನ ಅಂತ ನೋಡಿ ವೈರ್ ಕಟ್ ಮಾಡಿ ನಂತರದಲ್ಲಿ ಅವನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಸ್ಪಿಟ್ಲಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಈ ಹುಡುಗ ಏನಿದ್ದಾನೆ ಮೂಲತಃ ತಾಳಿಕೋಟೆ, ಬಿಜಾಪುರ ಜಿಲ್ಲೆ ಅಲ್ಲಿ ಅವನು. ನಂತರ ಅಲ್ಲಿ ವಿದ್ಯಾರ್ಥಿಗಳು, ಅವ್ರ ರೂಮ್ಮೇಟ್ಸು ಮತ್ತು ಅವರ ಅಕ್ಕಪಕ್ಕದ ರೂಮ್ನವರು ಅವ್ರ ಹತ್ರ ಎಲ್ಲ ಮಾತಾಡಿದಂಥ ಸಂದರ್ಭದಲ್ಲಿ ಅವನು ಈ ಏವಿಯೇಟರ್ ಅಂತ ಯಾವುದೋ ಒಂದು ಗೇಮ್ ಬರುತ್ತಂತೆ, ಗೇಮಿಂಗ್ ಆ್ಯಪ್ ಅದು. ಸೊ ಅದರಲ್ಲಿ ಜಾಸ್ತಿ ಆಟ ಆಡ್ತಾ ಇದ್ದ, ಅದರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ, ಸ್ವಲ್ಪ ಗೆದ್ದಿದ್ದೀನಿ, ಮತ್ತು ಕೆಲವು ಸರಿ ಸೋತೆ ಅಂತೆಲ್ಲ ವಿದ್ಯಾರ್ಥಿಗಳ ಹತ್ರ ಎಲ್ಲ ಹೇಳ್ಕೊಂಡಿದ್ದಂತೆ. ಮತ್ತು ದುಡ್ಡು ತುಂಬ ಲಾಸ್ ಆದರೆ ಏನು ಮಾಡ್ತಿದ್ರೆ, ತುಂಬ ಲಾಸ್ ಆಗಿಬಿಟ್ರೆ ನಾನು ಮತ್ತೆ ಏನಾದ್ರು ಮಾಡ್ಕೊಂಡು ಸಾಯ್ಬೇಕಾಗತ್ತೆ ಅಷ್ಟೇ, ಹಂಗೆ ಲಾಸ್ ಆಗಲ್ಲ, ರಿಕವರ್ ಮಾಡ್ಕೋತೀನಿ ಅಂತೆಲ್ಲ ಹೇಳಿದ್ದಂತೆ. ಸೊ ಅವರ ತಾಯಿ ಮತ್ತು ಅವ್ರಿಗೂ ಬರ್ಲಿಕ್ಕೆ ಹೇಳಿದ್ದೆ. ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡಿಕೊಂಡು ಅದ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಾಗುತ್ತೆ. ಅಲ್ಲ, ಭಾಳ ಸ್ಪಷ್ಟವಾಗಿ ನೋಡಿ, ಈ ಒಂದು ನಾನು ಆ್ಯಸ್ ಎ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ವರ್ಷ ಆಗಿರೋ ಅನುಭವದ ಆಧಾರದ ಮೇಲೆ ಹೇಳ್ತೀನಿ, ಗ್ಯಾಮ್ಲಿಂಗ್ ಮಾಡಿದವ್ರು ಯಾರೂ ಉದ್ಧಾರ ಆಗಿರೋದು ಇತಿಹಾಸದಲ್ಲಿ ಉದಾಹರಣೆನೇ ಇಲ್ಲ. ಹೌದಲ್ಲ? ನಾವು ಭಾಳ ದೂರ ಹೋಗ್ಬೇಕಾಗಿಲ್ಲ. ಈ ಮಹಾಭಾರತದಲ್ಲಿ ಇಡೀ ರಾಜ್ಯನೇ ಕಳ್ಕೊತಾರೆ ಪಾಂಡವರು. ಹಂಗಾಗಿ ಗ್ಯಾಮ್ಲಿಂಗ್ ಯಾವುದೇ ಎನಿ ಫಾರ್ಮ್ಸ್, ಅದು ಇಸ್ಪೀಟ್ ಇರ್ಬೋದು, ಮಟ್ಕ ಇರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಅಥವಾ ಈ ಥರ ಗೇಮಿಂಗ್ ಆ್ಯಪ್ಸ್ಗಳಲ್ಲಿ ಇರ್ಬೋದು, ಇನ್ನು ಬೇರೆ ಬೇರೆ ಆನ್ಲೈನಲ್ಲಂತೂ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ ಬಂದಿದ್ದಾವೆ. ಯಾವುದ್ರಲ್ಲೂ ಹಣ ಕಳ್ಕೊಂಡು ಆಡೋವಂಥದ್ದು ಯಾವುದು ಆಡೋಕ್ಕೆ ಹೋಗಬೇಡಿ. ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಾನು ಸಂದೇಶ ಕೊಡೋಕ್ಕೆ ಇಷ್ಟಪಡೋದು, ನಿಮಗೆ ತಿಂಗಳ ಮೇಂಟೆನೆನ್ಸಿಗೆ 2,000 3,000 ಅದು ಕಷ್ಟಪಟ್ಟು ಹೊಂದಿಸಿ ಕಳಿಸ್ತಾ ಇರ್ತಾರೆ. ಅದರಲ್ಲಿ ಯಾವುದೋ ಒಂದು ಈ ಬಿಗಿನರ್ಸ್ ಲಕ್ ಅಂತ ಇರುತ್ತೆ, ಹೊಸದಾಗಿ ಆಡಿದಾಗ 100 ರೂಪಾಯಿ ಕಟ್ಟಿ 200 ರೂಪಾಯಿ ಬಂದ್ಬಿಡೋದು, ಆ ಥರದ್ದಾದಾಗ ಆ ಥರ ಅಟ್ರಾಕ್ಷನ್ ಆಗುತ್ತೆ ಅಷ್ಟೇ. ಭಾಳ ಕಷ್ಟಪಟ್ಟು ನಿಮಗೆ ವಿದ್ಯಾಭ್ಯಾಸ ಪಡ್ಕೊಳ್ಳಿ ಅಂತ ನಿಮ್ಮ ಪೋಷಕರು ಹಣ ಕಳಿಸ್ತಿರ್ತಾರೆ, ನಿಮ್ಮನ್ನು ಓದೋದಕ್ಕೆ ಕಳಿಸ್ತಾ ಇರ್ತಾರೆ. ಭಾಳಷ್ಟು ಜನ ಬ್ಯಾಕ್ ಹೋಮ್ ನೋಡಿದಂಥ ಸಂದರ್ಭದಲ್ಲಿ ಭಾಳ ಕೆಟ್ಟ ಪರಿಸ್ಥಿತಿ ಇದ್ದರೂ ಆ ಪರಿಸ್ಥಿತಿ ಮಕ್ಕಳ ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೆ ತಮ್ಮೆಲ್ಲ ಶ್ರಮ ಹಾಕ್ಬಿಟ್ಟು ಅಟ್ಲೀಸ್ಟ್ ನಾವಾದರೂ ಹಿಂಗಿದ್ದೀವಿ, ಮಕ್ಕಳಾದರೂ ಉದ್ಧಾರ ಆಗಲಿ ಅಂತ ಕಳಿಸ್ತಿರ್ತಾರೆ. ಸೊ ಹಂಗಾಗಿ ಈ ಥರ ಗೇಮಿಂಗ್ ಆ್ಯಪ್ಗಳಲ್ಲಾಗಲಿ ಯಾವುದೇ ಗ್ಯಾಮ್ಲಿಂಗ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೋಬೇಡಿ ಅಂತ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು. ಎರಡನೇದು, ಅದನ್ನು ಮೀರಿನು ಯಾವಾಗಾದರೂ ಈ ಥರ ಸೋತಂಥ ಸಂದರ್ಭದಲ್ಲಿ ಅಥವಾ ಹಣ ಕಳ್ಕೊಂಡಂಥ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ತುಂಬ